ನವ ದಂಪತಿಗಳಿಗೆ ರಕ್ಷಣೆ ನೀಡಿ ಕೆಎಂ ಸಂದೇಶ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಮರ್ಯಾದೆ ಹತ್ಯೆ ಮಾಸುವ ಮುನ್ನವೇ ಮತ್ತೊಂದು ಘಟನೆಗೆ ಸಜ್ಜಾಗ್ತಿದೆಯಾ ನಮ್ಮ ಕರ್ನಾಟಕ ರಾಜ್ಯ ಎಂಬುದನ್ನ ಇಲ್ಲಿ ನಾವು ನಿಮಗೆ ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ತೋರಿಸ್ತಾ ಇದ್ದೀವಿ. ಯಾಕೆ ವಿಷಯನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮತ್ತೆ ಮಾನ್ಯಳ ಹತ್ಯೆ ಹೇಗೆ ನಡೀತು ಹಾಗೆ ಕೂಡ ಇಲ್ಲೊಂದು ನವಜೋಡಿಗಳ ಹತ್ಯೆ ನಡಲಿಕ್ಕೆ ಸಂಚು ರೂಪಿಸಿದ್ದಾರೆ ಅಂತಕ್ಕಂಥ ಮಾತನ್ನ ನವಜೋಡಿಗಳ ದಂಪತಿಗಳು ಇವತ್ತು ಕರ್ನಾಟಕ ರಾಜ್ಯದ ಯುವ ಕಣ್ಮಣಿ ದಲಿತರ ಬಂಧು ಹಾಗೂ ಬಡವರ ಪಾಲಿನ ಮಹಾನ್ ನಾಯಕರಾಗಿ ಹೊರಹೊಮ್ಮುತ್ತಿರುವಂತಹ ಕೆಎಂ ಸಂದೇಶ್ ಅವರ ಬಳಿ ಅಳಲು ತೋಡಿಕೊಂಡಿದ್ದಾರೆ. ಪ್ರೀತಿಸಿ ಮದುವೆಯಾಗಿರ್ತಕ್ಕಂಥ ಅಂತರ್ಜಾತಿ ವಿವಾಹ ಮಾಡಿಕೊಂಡು ಬಂದಿರುವಂತಹ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ದಂಪತಿಗಳು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಅವರನ್ನ ಜಿಲ್ಲೆಯ ಪೊಲೀಸ್ ಇಲಾಖೆಗಳು ಮತ್ತು ರಾಜ್ಯದ ಪೊಲೀಸ್ ಇಲಾಖೆಗಳು ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಿದ್ದಾರೆ ಎಂಬುದನ್ನು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಕೆಎಂ ಸಂದೇಶ್ ಅವರು. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಈ ನವಜೋಡಿಗಳಿಗೆ ತೊಂದರೆ ನೀಡುತ್ತಿರುವಂತಹ ರಾಕ್ಷಸರು ಯಾರಿರಲಿ ಅವರ ಹೆಡಮರಿ ಕಟ್ಟಬೇಕು, ಅವರಿಗೆ ರಕ್ಷಣೆ ನೀಡಬೇಕೆಂದು ಕೆಎಂ ಸಂದೇಶ್ ಅವರು ಸಲಹೆ ನೀಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಎಂಬುದನ್ನು ನಿಮಗೆ ನಾವು ತೋರಿಸ್ತೀವಿ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಚಿಕ್ಕಮದ್ರೆ ಗ್ರಾಮ ಇವರು. ಈ ಹುಡುಗ ಬಂದು ನಮ್ಮ ಮಾದಿಗ ಸಮುದಾಯದ ಹುಡುಗ, ಈ ಹೆಣ್ಮಗಳು ಬಂದು ಕುರುಬ ಸಮುದಾಯದ ಹೆಣ್ಮಗಳು. ಸುಮಾರು ವರ್ಷಗಳಿಂದ ಒಬ್ಬರನ್ನೊಬ್ಬರನ್ನ ಇಷ್ಟಪಟ್ಟು ಮದುವೆನೂ ಮಾಡ್ಕೊಂಡಿದ್ದಾರೆ. ರಿಜಿಸ್ಟ್ರು ಆಗಿದೆ, ಮ್ಯಾರೇಜ್ ರಿಜಿಸ್ಟ್ರು ಆಗೈತಿ. ಈಗ ಒಂದು 40 ದಿನ ಆಗಿದೆ ಮದುವೆ ಮಾಡ್ಕೊಂಡು, ಚೆನ್ನಾಗಿದ್ದಾರೆ. ಆದ್ರೆ ಇವ್ರ ಮನೆಯವ್ರು ಏನ್ ಮಾಡಿದ್ರೆ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕೊಲೆ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುತ್ಕೊಂಡವ್ರಿ. ಇಲ್ಲನ ಸಿಕ್ಲಿ ಈ ಹುಡುಗನ ಹೆಣ್ಮಗಳನ್ನ ಕೊಲೆ ಮಾಡಬೇಡ, ಸಿಕ್ಕಿದ್ರೆ ಅಲ್ಲಿ ಕೊಲೆ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುತ್ಕೊಂಡವ್ರಿ. ಇಲ್ಲನ ಸಿಕ್ಲಿ ಈ ಹುಡುಗನ ಹೆಣ್ಮಗಳನ್ನ ಕೊಲೆ ಮಾಡಬೇಡಣ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುತ್ಕೊಂಡಿದ್ದಾರೆ. ಹುಡುಗ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಕೊಲೆ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುತ್ಕೊಂಡವ್ರಿ. ಇಲ್ಲನ ಸಿಕ್ಲಿ ಈ ಹುಡುಗನ ಹೆಣ್ಮಗಳನ್ನ ಕೊಲೆ ಮಾಡಬೇಡಣ ಅಂತ ಹೇಳ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಒಂದಷ್ಟು ಅಧಿಕಾರಿಗಳು ಮೀಟ್ ಆದ್ರು. ಏನ್ ಮಾಡಿದ್ರು ಇಲ್ಲಿ ತನಕ ಯಾವುದೇ ಪ್ರಯೋಜನ ಆಗಿಲ್ಲ. ಏನ್ ಮಾಡಿದ್ರು ಇಲ್ಲಿ ತನಕ ಯಾವುದೇ ಪ್ರಯೋಜನ ಆಗಿಲ್ಲ. ಏನ್ ಮಾಡಿದ್ರು ಇಲ್ಲಿ ತನಕ ಯಾವುದೇ ಪ್ರಯೋಜನ ಆಗಿಲ್ಲ. SC/ST ಸೆಲ್ಲಲ್ಲಿರೋಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೋ ಒಂದು ಅರ್ಥ ಆಗ್ತಾ ಇಲ್ಲ. SC/ST ಸೆಲ್ಲಲ್ಲಿರೋಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೋ ಒಂದು ಅರ್ಥ ಆಗ್ತಾ ಇಲ್ಲ. SC/ST ಸೆಲ್ಲಲ್ಲಿರೋಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೋ ಒಂದು ಅರ್ಥ ಆಗ್ತಾ ಇಲ್ಲ. ಇಂಥ ದೌರ್ಜನ್ಯಗಳಾದಂಥ ಒಂದು ಸಂದರ್ಭಗಳಲ್ಲಿ ಆ ವ್ಯಕ್ತಿಗಳನ್ನ ಕರೆಸಿ ಒಂದು ಸ್ಟೇಟ್ಮೆಂಟ್ ಮಾಡಿಸೋಂಥದ್ದು ಅಥವಾ ಏನಾದರೂ ಇವ್ರಿಗೆ ಸೆಕ್ಯೂರಿಟಿ ಆಗುವಂತ ಒಂದು ಕೆಲಸ ಮಾಡೋದು ಏನಾದರೂ ಒಂದು ಮಾಡ್ತಾರಂದ್ರೆ ಏನು ಮಾಡ್ತಾ ಇಲ್ಲ. ದಯವಿಟ್ಟು ಚಿತ್ರದುರ್ಗದಲ್ಲಿರುವಂತಹ ಎಲ್ಲ ನಮ್ಮ ಸಮುದಾಯದ ಎಲ್ಲ ಬಾಂಧವರು ದಯವಿಟ್ಟು ಇವ್ರ ಪರವಾಗಿ ನಿಲ್ಲ ಅಂತ ಕೆಲಸ ಆಗಬೇಕು. ಖುದ್ದು ನಾನೇ ಬಂದು ಇವ್ರ ಗ್ರಾಮದಲ್ಲಿ ನಿಂತ್ಕೊಂಡು ಇವ್ರನ್ನ ಗ್ರಾಮದಲ್ಲಿ ಬಿಡ್ತೀನಿ. ಅವರು ರೌಡಿಸಮ್ ಯಾವ ತರ ತೋರಿಸ್ತಾರೆ ಮತ್ತೆ ಇವ್ರಿಗೆ ಯಾವ ತರ ತೊಂದರೆ ಕೊಡ್ತಾರೆ ಅನ್ನೋದನ್ನ ನಾನೇ ನೋಡ್ತೀನಿ. ಇವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ನಿನ್ನ ಹೆಸರೇನಪ್ಪ? ಮೋಹನ್ ಅಂತ. ನಿಮ್ಮ ತಂದೆ ಹೆಸರು? ದುರ್ಗಪ್ಪ. ನಿನ್ನ ಹೆಸರು? ಶೋಭಾ. ನೋಡಿ, ಇವ್ರು ಒಳ್ಳೇದಾಗಬೇಕು. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮುಂದಕ್ಕೆ ಒಳ್ಳೇದಾಗಬೇಕು. ಇದಕ್ಕೆ ತೊಂದರೆ ಕೊಡ್ತಾರಲ್ಲ ಇವ್ರಿಗೆ ಮನುಷ್ಯತ್ವ ಇಲ್ಲ, ಮನುಷ್ಯರಲ್ಲ. ಇದಕ್ಕೆ ತೊಂದರೆ ಕೊಡ್ತಾರಲ್ಲ ಇವ್ರಿಗೆ ಮನುಷ್ಯತ್ವ ಇಲ್ಲ, ಮನುಷ್ಯರಲ್ಲ. ಇದಕ್ಕೆ ತೊಂದರೆ ಕೊಡ್ತಾರಲ್ಲ ಇವ್ರಿಗೆ ಮನುಷ್ಯತ್ವ ಇಲ್ಲ, ಮನುಷ್ಯರಲ್ಲ. ದಯವಿಟ್ಟು ಯಾರು ತೊಂದರೆ ಕೊಡೋದಕ್ಕೆ ಹೋಗ್ಬೇಡಿ. ನಮಗೆ ಕಾನೂನು ಮತ್ತೆ ನಮ್ಮ ಪೊಲೀಸ್ ಇಲಾಖೆಯವರು ಇವ್ರ ಪರವಾಗಿ ನಿಂತ್ಕೊಂಡು ಇವ್ರಿಗೆ ಸೆಕ್ಯೂರಿಟಿ ಕೊಡುವಂತ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಪೊಲೀಸ್ ಇಲಾಖೆಯವರು
ಇವ್ರ ಪರವಾಗಿ ನಿಂತ್ಕೊಂಡು ಇವ್ರಿಗೆ ಸೆಕ್ಯೂರಿಟಿ ಕೊಡೋ ಅಂತ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಪೊಲೀಸ್ ಇಲಾಖೆಯವರು ಇವ್ರ ಪರವಾಗಿ ನಿಂತ್ಕೊಂಡು ಇವ್ರಿಗೆ ಸೆಕ್ಯೂರಿಟಿ ಕೊಡೋ ಅಂತ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.